ಬೆಂಗಳೂರಿನ ಮನೆಗಳ ಟೆರೇಸ್ ಮೇಲೆ ಬೆಂಕಿ ಅವಘಡ ಸಂಭವಿಸಿದೆ. ನಗರದ ಲಗ್ಗೇರಿ ಸಮೀಪದಲ್ಲಿ ಕೂಲಿ ನಗರದಲ್ಲಿ ಈ ಅಗ್ನಿ ದುರಂತ ಸಂಭವಿಸಿರುವಂಥದ್ದು. ತಡರಾತ್ರಿ 2:30 ಸುಮಾರಿಗೆ ಸಂಭವಿಸಿದ ಬೆಂಕಿ ದುರಂತ ಇದು. ಬೆಂಕಿಯ ಕೆನ್ನಾಲಿಗೆಯಲ್ಲಿ 10ಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಭಸ್ಮ ಆಗಿವೆ. ಹೊತ್ತಿ ಉರಿತಾ ಇರುವ ಬೆಂಕಿಯನ್ನು ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ನಂದಿಸಿದ್ದಾರೆ. ವೈಯಕ್ತಿಕ ದ್ವೇಷದಿಂದಾಗಿ ಸ್ಪಾಂಜ್ಗಳಿಗೆ ಯಾರೋ ಬೆಂಕಿಯನ್ನು ಹಚ್ಚಿರಬೇಕು ಅನ್ನುವ ಶಂಕೆ ವ್ಯಕ್ತವಾಗಿದೆ ಈ ಘಟನೆಯಲ್ಲಿ. ಸ್ಪಾಂಜ್ಗಳು ಇಟ್ಟಿದ್ರು ಸರ್. ನೀನ್ ಬಿಟ್ರೆ ಏನಿಲ್ಲ. ರಾತ್ರಿ 2:30 ಗಂಟೆಗೆ ಯಾರು ಇಕ್ಕಿದಾರೋ ಅದೇ ಆಗಿದೆಯೋ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲರೂ ಸಚಿವದಾನ ಆಗ್ತಿದ್ವಿ. ಸುಮಾರು ಒಂದು 20 ಜನ ಸಾಯ್ತಿದ್ವಿ ರಾತ್ರಿ. ನಮ್ ಪುಣ್ಯ ದೇವ್ರ ಪುಣ್ಯನೋ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲ ಬದುಕಿದೀವಿ. ಇದೆಲ್ಲ ನಷ್ಟ ಆಗಿದೆ, ಫುಲ್ಲು ನಷ್ಟ ಆಗಿದೆ. ಊಟ ಮಾಡೋಕಿಲ್ಲ, ಏನಿಲ್ಲ. ರಾತ್ರಿ 2:30 ಗಂಟೆಯಿಂದ ಹಿಂಗೆ ಬಿದ್ದಿದೀವಿ ರೋಡಿಗೆ. ಮೂರ್ತಿನಾಗ ಸರ್. ಇದು ವೈಯಕ್ತಿಕ ದ್ವೇಷಕ್ಕೆ ಏನಾದರೂ ನಡೆದಂತಹ ಘಟನೆಯಾ ಅನ್ನೋ ಪ್ರಶ್ನೆ ಮೂಡಿದೆ, ಅನುಮಾನಗಳು ಇದೆ. ಆದರೆ ಅದೇ ಕಾರಣನ ಅಥವಾ ಬೆಂಕಿ ಬೀಳೋದಕ್ಕೆ ಬೇರೆ ಏನು ಕಾರಣ ಅಂತ ಅಲ್ಲಿ ಸ್ಥಳೀಯರಿಗೂ ಇನ್ನೂ ಗೊತ್ತಾಗಿಲ್ಲ. ಪ್ರಾಥಮಿಕ ತನಿಖೆಯಲ್ಲಿ ಈ ಮಾಹಿತಿ ಬಹುಶಃ ಹೊರಬರಬಹುದು. ಆದರೆ ಮನೆಯ ಟೆರೇಸ್ ಮೇಲೆ ಸ್ಪಾಂಜ್ಗಳನ್ನೆಲ್ಲ ಇಟ್ಟಿದ್ರಂತೆ. ಆ ಸ್ಪಾಂಜ್ಗೆ ಬೆಂಕಿ ಹೊತ್ತುಕೊಂಡು ನಡೆದಿರುವಂತಹ ಅವಘಡ ಇದು. ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್, ಯಾವ ಕಾರಣಕ್ಕೆ ಬೆಂಕಿ ಬಿತ್ತು ಅನ್ನೋ ಮಾಹಿತಿ ಏನಾದರೂ ಲಭ್ಯ ಆಗಿದೆಯಾ? ಏನೆಲ್ಲ ನಷ್ಟ ಆಗಿದೆ ಈ ದುರಂತದಲ್ಲಿ? ಹಾಗೆ ಅಲ್ಲಿ ಸಂತ್ರಸ್ತರೇನಿದ್ದಾರೆ, ಅವರ ಪರಿಸ್ಥಿತಿ ಏನು ಈಗ? ನವೀನ್, ಕಳೆದ 30 ವರ್ಷದಿಂದ ಇಲ್ಲಿ ಸುಮಾರು 50ಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಬಹುತೇಕರು ಇಲ್ಲಿ ಸ್ಪಾಂಜ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಪಾಂಜ್ಗಳನ್ನ ಇಟ್ಕೊಂಡು ಮಾರಾಟ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮನೆಯ ಮೇಲೆ ಶೇಖರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಬೆಂಕಿ ಅವಘಡ ಸಂಭವಿಸೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಯಾರೋ ದ್ವೇಷದಿಂದ ಕೆಲವರು ಬಂದು ಬೆಂಕಿ ಇಟ್ಟಿರ್ಬೋದು ಅಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಇದುವರೆಗೂ ಒಂದು 8 ರಿಂದ 10 ಬೈಕ್ಗಳು ಬೆಂಕಿಗೆ ಆಹುತಿ ಆಗಿದ್ದಾವೆ. 2 ಗೂಡ್ಸ್ ವಾಹನಗಳು ಕೂಡ ಬೆಂಕಿಗೆ ಆಹುತಿ ಆಗಿವೆ. ಸೊ ಇನ್ನುಳಿದಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅಂದ್ರೆ ಪರಿಶೀಲನೆ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಅವಘಡ ಸಂಭವಿಸ್ತು, ಯಾರಾದ್ರೂ ಬೆಂಕಿ ಇಟ್ಟಿದ್ದಾರೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಸ್ಥಳೀಯ ಮುಖಂಡರು ಜೊತೆಗೆ ಶಾಸಕರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅವ್ರಿಗೊಂದಿಷ್ಟು ತಾತ್ಕಾಲಿಕವಾದ ಒಂದು ಪರಿಹಾರವನ್ನು ಕೂಡ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಅದನ್ನು ಬಿಟ್ಟರೆ ಇನ್ನೆಲ್ಲ ಆರಾಮಾಗಿ ಇದ್ದಾರೆ. ಅವರಿಗೆ ಸದ್ಯಕ್ಕೆ ಗಂಜಿ ಕೇಂದ್ರದ ಮಾದರಿಯಾಗಿ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಶಿವ ಪರಮಾತ್ಮ, ಅಯ್ಯೋ ಯಪ್ಪ, ಮನೆಗಳು, ಮಕ್ಕಳು. ಅಣ್ಣ ಒಂದು ಸಿಲಿಂಡರ್ ಬ್ಲಾಸ್ಟ್ ಅಂತ ಅಣ್ಣ, ಇಲ್ಲಿ ಅಲ್ಲಿ ಎಲ್ಲ ಸಿಲಿಂಡರ್ ಬ್ಲಾಸ್ಟ್ ಅಂತ ಅಣ್ಣ, ಎಲ್ಲ ಮುಗಿತಾಣ. ಸಿಲಿಂಡರ್ ಆಫ್ ಮಾಡಿಕೋಣ ಎಲ್ಲರದು. ಯಾರೋ ಕಿಡಿಗೇಳಿ ಬಂದಿರೋದಣ್ಣ ಬೇಕಂತ. ಗೊತ್ತಿಲ್ಲ ಅಣ್ಣ ಯಾರೋ.